ರಾದಂತಹ ಆತ್ಮೀಯರಾದಂತಹ ಪಿ ಜಯರಾಮ್ ಭಟ್ ಅವರೇ, ಬಂಟರ ಮಾತೃ ಸಂಘದ ಅಧ್ಯಕ್ಷರಾದಂತಹ ಮಾಲಾಡಿ ಅಜಿತ್ ಕುಮಾರ್ ರೈ ಅವರೇ, ಹರಿಕೃಷ್ಣಪುರ ಅವರೇ, ಎಲ್ಲ ವೇದಿಕೆಯ ಗಣ್ಯರೇ ಮತ್ತು ವಿಷ್ಣುಮೂರ್ತಿಯ ಸದ್ಭಕ್ತರೇ, ಉಪಾಧ್ಯಾಯರು ತನ್ನದ್ದಾದಂತಹ ನಡೆದು ಬಂದ ದಾರಿಯಿಂದ ಇಡೀ ದೇವಸ್ಥಾನದ ಚಿತ್ರಣವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ವಿಷ್ಣುಮೂರ್ತಿ ಇಲ್ಲೇ ನೆಲೆಸ್ತಾನೆ ಅಂತ ಸಂಕಲ್ಪ ಮಾಡಿದ್ದು ಅವರ ಮಾತಿನಲ್ಲಿ ವ್ಯಕ್ತ ಆಗ್ತದೆ. ನನಗೆ ಈ ಬೇರೆ ಜಾಗ ಬೇಡ, ಇದೇ ಜಾಗ ಬೇಕು ಅಂತ ವಿಷ್ಣುಮೂರ್ತಿಯೇ ಸಂಕಲ್ಪ ಮಾಡಿದ್ದಾನೆ ಎನ್ನುವುದೇ ಅವರ ಮಾತಿನ ಒಟ್ಟು ತಾತ್ಪರ್ಯ ಅಂತ ನಾನು ತಿಳ್ಕೊಳ್ತೇನೆ. ಅದು ಯಾವಾಗಲೇ ದೇವರ ಸ್ಥಾಪನೆ ಆಗಲಿ, ದೇವಿ ಸ್ವಭಕ್ತ ಜನತಾ ಅನುಧಿಕ್ಷಯ ನಿಯತ ಸನ್ನಿಧಿ ಆದಧೀತ ಅಂತ ಮಾತಿದ್ದಾಗೆ, ದೇವರಿಗೆ ರಕ್ಷಣೆ ಮಾಡಬೇಕು ಶಿಷ್ಯ ತನ್ನ ಭಕ್ತರನ್ನು ಅಂತ ಯೋಚಿಸಿದ್ರೆ ಅಲ್ಲಿಗೆ ಒಂದು ಸನ್ನಿಧಾನವನ್ನು ಹುಡ್ತಾರೆ. ಅದಕ್ಕೆ ಉದಾಹರಣೆ ಪಣಂಬೂರು. ಯಾಕೇಳಿದ್ರೆ NMPT ಆಯಿತು, ಎಲ್ಲ ಇದ್ದವರನ್ನೆಲ್ಲ ಇಲ್ಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಿದರು. ಈಗ ನಿಮ್ಮ ಪಣಂಬೂರಿನಲ್ಲಿರತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಇಲ್ಲಿ ನಮ್ಮ ಊರು ಪಣಂಬೂರು ಹೇಳುವವರ ಊರು ಎಲ್ಲಿ ಉಂಟು ಕೇಳಿದ್ರೆ ಇಲ್ಲಿ 5-6 ಕಿಲೋಮೀಟರ್ ಆಚೆ ಉಂಟು. ಆದರೆ ಪಣಂಬೂರಿನ ಜಾತ್ರೆ ಆಗಲಿ, ಒಂದೊಂದು ಕಾರ್ಯಕ್ರಮ ಆಗಲಿ, ಆ ಊರಿನಿಂದ ಇವತ್ತಿನವರೆಗೂ ಪಣಂಬೂರಿನಲ್ಲಿ ಕಾಣತಕ್ಕಂತಹ ನೀವಿದ್ದೀರಲ್ಲ, ನಿಜವಾಗಿ ನಿಮ್ಮ ಆದರ್ಶವನ್ನು ಮೆಚ್ಚಬೇಕು. ರಾಮದೇವರು ಹೇಳಿದಂತ ಮಾತು, ಜನನೀ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರೀಯಸಿ ಅಂತ. ಈಗ ನಿಮ್ಗೆ ಜನ್ಮ ಕೊಟ್ಟಂತಹ ಊರು ನಿಮ್ಮ ಮಕ್ಕಳಿಗೆ ಅಲ್ಲಿರ್ಬೋದು, ಆದರೆ ನೀವೆಲ್ಲ ಹೇಳ್ತೀರಿ ನಮ್ಮ ಹಿರಿಯರಿದ್ದಂತಹ ಜಾಗ ನಮಗೆ ಜನ್ಮಭೂಮಿಯಾಗಿ ಇದನ್ನು ಆರೋಪಿಸಲಾಗಿದೆ, ನಮ್ಮ ಜನ್ಮಭೂಮಿ ಪಣಂಬೂರು ಅಂತ. ಆ ರೀತಿಯಾಗಿದ್ದಂತಹ ವ್ಯವಸ್ಥೆಯಲ್ಲಿ ವಿಷ್ಣುಮೂರ್ತಿಯ ಈ ಸುಂದರವಾದಂತಹ 85 ಲಕ್ಷದಿಂದ ನಿರ್ಮಾಣಗೊಂಡಂತಹ ದೇವಸ್ಥಾನ. ತೇಪೆ ಹಾಕೋದು ಬಿಡಿ, ಇನ್ನು ಯಾವತ್ತೂ ಹಾಲಾಗಲಿಕ್ಕಿಲ್ಲ. ಅಷ್ಟು ಒಳ್ಳೆಯದಾದಂತಹ ಶಿಲಾಮಯವಾದಂತಹ ಗರ್ಭಗುಡಿಯನ್ನು ವಾಸ್ತುತಜ್ಞರಾದಂತಹ ಕೃಷ್ಣರಾಜಂತ್ರಿಗಳು, ನನ್ನ ಆತ್ಮೀಯರು, ನನ್ನ ಒಟ್ಟಿಗೆ ಒಂದೇ ಕೋಣೆಯಲ್ಲಿದ್ದವರು ನಾವೆಲ್ಲ ಅವರ ನಿರ್ದೇಶನದಲ್ಲಿ ಅತ್ಯಂತ ಸುಂದರವಾಗಿ ನಿರ್ಮಿಸಿ ಬ್ರಹ್ಮ ಕಲಶ ಅಂತ ಮಾಡಿದೆ. ಕಲಶ ದೇವರಿಗೆ ಯಾವತ್ತೂ ಆಗ್ತದೆ, ಕಲಶ ಆಗದೆ ದೇವರಿಗೆ ಪೂಜೆಯೇ ಇಲ್ಲ. ಯಾಕೆಂದ್ರೆ ಕಲಶ ಎನ್ನುವುದಕ್ಕೆ ಅರ್ಥವೇ ಹಾಗೆ. ಕಂ ಲಾದೀತಿ ಕಲಾ ಅಂತ, ಭಗವಂತ ಅಂತ ಅನ್ನೋದಕ್ಕೆ ಕ ಅಂತ ಹೆಸರು ಸಾಮಾನ್ಯ ಅರ್ಥದಲ್ಲಿ. ಮತ್ತು ಹೇಳಿದ್ರೆ ಮಹಾವಿಷ್ಣು, ವಿ ಹೇಳಿದ್ರೆ ಗರುಡ, ಹೀಗೆಲ್ಲ ಮತ್ತೆ ಬೇರೆ ಅರ್ಥ ಉಂಟು. ಕ ಹೇಳಿದ್ರೆ ಸಾಮಾನ್ಯ ಅರ್ಥದಲ್ಲಿ ಭಗವಂತ ಅಂತ ಅರ್ಥ. ಅವನನ್ನು ತರುವಂತಹ ಒಂದು ವ್ಯವಸ್ಥೆಗೆ ಕಲಾ ಅಂತ ಹೆಸರು. ನಾವು ಮಂತ್ರಗಳನ್ನು ಹೇಳ್ತೇವೆ, ಮಂತ್ರಗಳ ಮೂಲಕ ಬರ್ತಾನೆ ಅಂತ. ಬಂದಂತಹ ಆ ಭಗವಂತನ ತರುವ ಪರಿಕರ, ಒಂದು ಭಗವಂತನಲ್ಲಿ ಸೇರ್ಲಿಕ್ಕೆ ಒಂದು ವ್ಯವಸ್ಥೆ ಆಗಬೇಕಲ್ಲ, ಅದಕ್ಕೆ ಕಲಶ ಅಂತ. ನಾವು ಒಂದು ದೇವರಲ್ಲಿ ಆ ನೀರನ್ನು ತುಂಬಿಸಿ ಮಂತ್ರಗಳ ಮೂಲಕವಾಗಿ ಅಲ್ಲಿ ನಾವು ಆವಾಹಿಸ್ತೇವೆ. ಆವಾಹಿಸುವಾಗ ಅದು ಕಲಶ ಆಗುತ್ತೆ. ಸುಮ್ಮನೆ ಇರೋದಕ್ಕೆ ತಂಬಿಗೆ ಕಲಶ ಆಗುದು ಆವಾಗ. ಕಲಾಹ ಅಸ್ಮಿನ್ ಶೇರತೆ ಇತಿ ಕಲಶಂ. ದೇವರನ್ನು ತರತಕ್ಕಂತಹ ಪರಿಕರ ಅಂತ ಏನುಂಟು ಅದು ಅಲ್ಲಿ ಮಲಗ್ತದೆ, ಆದ್ರಿಂದ ಅದಕ್ಕೆ ಕಲಶ ಅಂತ ಹೆಸರು. ಅದರಿಂದ ದೇವರನ್ನು ತರತಕ್ಕಂತಹ ಕಲಶವನ್ನು ಅಲ್ಲಿ ಮಲಗಿಸಿ ಮಂತ್ರಭೂತವಾಗಿ ಅದನ್ನು ದೇವರಿಗೆ ಆವಾಹಿಸಿ ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸೃಷ್ಟಿ, ಸ್ಥಿತಿ, ಸಂಹಾರ, ಹೀಗೆ ನಾದ, ಬಿಂದು, ಹೀಗೆಲ್ಲ ಪ್ರಕ್ರಿಯೆಗಳ ಮೂಲಕ ದೇವರಲ್ಲಿ ಸಾನ್ನಿಧ್ಯವನ್ನು ಕೊಡ್ತಕ್ಕಂತಹ ಕೆಲಸ ಪ್ರತಿನಿತ್ಯ ಆಗ್ತದೆ. ಬ್ರಹ್ಮ ಕಲಶ ಅಂತ ಆಮೇಲೆ ಅಂತ ಹೇಳುವಂಥದ್ದು 12 ವರ್ಷಗಳಿಗೊಮ್ಮೆ ಆಗಲೇಬೇಕು. ನಮ್ಮಲ್ಲಿ ಅದಕ್ಕೆ ಬೇಕಾದ ಸಂಪತ್ತಿಲ್ಲ, ಅದಿಲ್ಲ, ಇದಿಲ್ಲ ಹೇಳ್ಕೊಂಡು ಎಲ್ಲ ದೇವಸ್ಥಾನಗಳಲ್ಲೂ 12 ವರ್ಷಕ್ಕೆ ಅಧಿಕಾರಿಗಳು ಮಾಡಲಿಕ್ಕೆ ಬಿಡುವುದಿಲ್ಲ. ಆದರೆ ಅಷ್ಟಬಂಧ ಅಂತ ನಾವು ಮಾಡ್ತೇವೆ. ಅಷ್ಟಬಂಧ ಗಟ್ಟಿ ಉಂಟು, ಯಾಕೆ ತೆಗಿಬೇಕು? ಇದು ನಮಗೊಂದು ಅಧಿಕಾರಿಗಳು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮೀಟಿಂಗ್ ಅಲ್ಲೇ ಕೇಳಿದಂತಹ ಮಾತು. ಗಟ್ಟಿ ಇರುವಾಗ ತೆಗೆದು ನೀವು ಅಷ್ಟಬಂಧ ತೆಗೆದು ಪುನಃ ಬ್ರಹ್ಮಕಲಶ ಯಾಕೆ ಮಾಡ್ತೀರಿ? ಯಾಕೆ ಸುಮ್ಮನೆ ಅದಕ್ಕೆಲ್ಲ ನೀವು ಖರ್ಚು ಮಾಡ್ತೀರಿ? ಆದರೆ ದ್ವಾದಶಾಬ್ದೆ ಪರೇ ದೇವೇ ಇತಿ ಬಂಧೆ ದೃಢೇ ಸ್ಥಿತೆ ತದುತ್ಸಾರ್ಯೈವ ಕರ್ತವ್ಯಂ ಅವಶ್ಯಂ ಅಷ್ಟಬಂಧಕಂ ಅಂತ ಶಾಸ್ತ್ರ. ಗಟ್ಟಿ ಇರ್ಬೋದು ಸ್ವಾಮಿ, ಗಟ್ಟಿದ್ರೆ ಅದರ ಆಯುಷ್ಯ 12 ವರ್ಷ. 12 ವರ್ಷ ಆದ್ಮೇಲೆ ಅದನ್ನು ತೆಗಿಲೇಬೇಕು. ಇನ್ನೊಂದು ನೀವು ಪುನೊಮ್ಮೆ ಅಷ್ಟಬಂಧ ಹಾಕಲೇಬೇಕು. ಹಾಕಿ ಆ ಬ್ರಹ್ಮ ಕಲಶ ಮಾಡಬೇಕು. ಬ್ರಹ್ಮ ಅಂತ ಹೇಳೋದಕ್ಕೆ ಎಲ್ಲರೂ ಒಂದಷ್ಟು ಅರ್ಥ ಉಂಟು. ಪರಬ್ರಹ್ಮ ಅಂತ ಅರ್ಥ ಉಂಟು, 4 ಮುಖದಲ್ಲಿ ಕಾಣುವ ಸೃಷ್ಟಿ ಮಾಡತಕ್ಕಂತಹ ಒಂದು ಬ್ರಹ್ಮ ಅಂತ ಅರ್ಥ ಉಂಟು. ಇನ್ನು ಬ್ರಹ್ಮೋಪದೇಶ ಅಂತ ನಾವೊಂದು ಶಬ್ದದಲ್ಲಿ ನಮ್ಮ ಉಪನಯನ ಸಂಸ್ಕಾರವನ್ನು ಹೇಳ್ತೇವೆ. ಬ್ರಹ್ಮ ಕಲಶ ಅಂತ ಇದಕ್ಕೆ ಹೆಸರು ಉಂಟು. ಅದು ದೇವಿದ್ದೇ ಇರಲಿ ಅಥವಾ ವಿಷ್ಣುದ್ದೇ ಇರಲಿ, ಯಾರ್ದಾದ್ರೂ ಬ್ರಹ್ಮ ಕಲಶವೇ.
ಅಲ್ಲಿ ಬ್ರಹ್ಮ ಹೇಳಿದ್ರೆ ಪ್ರಧಾನ ಅಂತ ಅರ್ಥ ತಗೊಳ್ಬೇಕು. ಬ್ರಹ್ಮೋಪದೇಶ ಹೇಳಿದ್ರೆ ಹಾಗೆ ಅಲ್ಲಿ ನಾವು ಮಾಡುವಂಥದ್ದು ಸೂರ್ಯನ ಮಂತ್ರವನ್ನು ನಾವು ಹೇಳುವಂಥದ್ದು. ಹಾಗಿರುವಾಗ ಅದನ್ನು ಬ್ರಹ್ಮ ಅಂತ ಹೇಳಿದ್ರೆ ಏನು ಹೇಳಿದ್ರೆ ನಮ್ಮ ಜೀವನದಲ್ಲಿ ಏನಾದರೂ ನಾವು ಸಾಧನೆ ಮಾಡಬೇಕಾದ್ರೆ ಮೊದಲನೇ ಉಪದೇಶ ಅದು, ಪ್ರಧಾನ ಉಪದೇಶವೂ ಅದು. ಆದ್ರಿಂದ ಬ್ರಹ್ಮೋಪದೇಶ ಅಂತ ಹೆಸರು ಕೊಟ್ಟರು. ಬ್ರಹ್ಮ ಕಲಶ ಹೇಳಿದ್ರೆ ಹಾಗೆ. ಅದಕ್ಕೆ ಒಂದೊಂದು ದೇವರಿಗೆ ಒಂದೊಂದು ರೀತಿಯಲ್ಲಿ ಖಂಡಗಳು ಮತ್ತು ಅದಕ್ಕೆ ಕಲಶದ ಸಂಖ್ಯೆಗಳು ಒಂದುಂಟು. ಆ ಮೂಲಕವಾಗಿ ಬ್ರಹ್ಮ ಕಲಶವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿದರೆ ಅದು ಪೂರ್ಣವಾದಂತಹ ಸಾನ್ನಿಧ್ಯ ಮತ್ತು ಕಲೆ ಆ ದೇವರಲ್ಲಿ ಉಳಿತದೆ. ಅವಾಗ ಆ ದೇವರಿಗೆ ಕಳೆ ಹೆಚ್ಚಾಗುತ್ತದೆ ಅಂತ ನಾವು ಒಪ್ಪಿದಂತಹ ಶಾಸ್ತ್ರ. ಆ ಪ್ರಕಾರವಾಗಿ ವಿಷ್ಣುಮೂರ್ತಿಯ ದೇವರನ್ನು ಅತ್ಯಂತ ಸುಂದರವಾಗಿ ಒಳ್ಳೆಯ ಗರ್ಭಗುಡಿಯಲ್ಲಿ ನೀವು ಕುತ್ಕೊಳಿಸಿದ್ದೀರಿ. ನನಗೆ ಇಂತಹ ಪ್ರಕ್ರಿಯೆಯನ್ನು ಅತ್ಯಂತ ಸುಲಲಿತವಾಗಿ ಉಪಾಧ್ಯಾಯರು ಹೇಳಿದಾಗೆ ಬಹಳ ಕಷ್ಟಪಟ್ಟರು. ಎಲ್ಲರೂ ಸೇರಿ ಆ ಕಷ್ಟವನ್ನೆಲ್ಲ ಹೊರೆಯನ್ನು ಇಳಿಸಿದರು. ಆ ರೀತಿಯಲ್ಲಿ ಮಾಡಿದ ಮೂಲಕ ಆ ದೇವರನ್ನು ಸುಂದರಗೊಳಿಸಿದ್ದೀರಿ. ಆ ದೇವರನ್ನು ಬಿಂಬ ಅಂತ ನಾವು ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅಂತ, ಅವನನ್ನು ಬಿಂಬ ಅಂತ ನಾವು ಕಲ್ಪಿಸಿ ನಮ್ಮನ್ನು ಪ್ರತಿಬಿಂಬ ಅಂತ ಹೇಳಿದ್ರೆ ಲೋಕದಲ್ಲಿ ಪ್ರತಿಯೊಬ್ಬನೂ ಸಹ ನಾನು ಹೀಗಿದ್ದೇನೆ, ಯಾಕಿದ್ದೇನೆ ಹೇಳಿದ್ರೆ ಹೀಗೊಬ್ಬ ಭಗವಂತನ ರೂಪ ಉಂಟು. ಆ ರೂಪದ ಪ್ರತಿಬಿಂಬವಾಗಿ ಈ ಲೋಕದಲ್ಲಿ ನಾನಿದ್ದೇನೆ. ಹಾಗಾಗಿ ಭಗವಂತ ಹಾಗೆ ಹೇಳಿದ್ರೆ ನಾವು ಹೀಗಿರ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ರಿಂದ ನಾವೆಲ್ಲ ಹೇಗಿದ್ರೆ ಭಗವಂತನ ಒಂದೊಂದು ರೂಪದಲ್ಲಿ ಇದ್ದೇವೆ. ಹಾಗಿರುವಾಗ ಭಗವಂತ ಚೆನ್ನಾಗಿ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಒಳ್ಳೆ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಪಣಂಬೂರಿನ ಎಲ್ಲ ಜನ ಸಹ ಒಳ್ಳೊಳ್ಳೆ ಮನೆಯಲ್ಲಿ ಇನ್ನು ಮುಂದೆ ಕೂತ್ಕೊಳ್ತಾರೆ ಅಂದ್ರೆ ಅರ್ಥ. ಆದ್ರಿಂದ ನಾವು ಒಳ್ಳೆಯದಾಗಲಿಕ್ಕೆ ನಮ್ಗೆ ಏನು ಬೇಕೋ ಆ ದಾರಿಯನ್ನು ನೀವಾಗಿ ಹುಡುಕಿದ್ದೀರಿ. ಒಳ್ಳೆಯ ರೀತಿಯಲ್ಲಿ ಬ್ರಹ್ಮಕಲಶವನ್ನು ನೆರವೇರಿಸಿದ್ದೀರಿ. ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ಯಾದಿ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದೀರಿ. ಈ ಮೂಲಕವಾಗಿ ಈ ವಿಷ್ಣುಮೂರ್ತಿಯ ಸನ್ನಿಧಾನದಲ್ಲಿ ದೇವರು ತೃಪ್ತರಾಗಿದ್ದುಕೊಂಡು ಎಲ್ಲ ಭಕ್ತರಿಗೆ ಪೂರ್ಣವಾಗಿ ಅನುಗ್ರಹ ಮಾಡುವ ಮೂಲಕವಾಗಿ ಎಲ್ಲರ ಮನೆ ಮತ್ತು ಮನಸ್ಸು ಶುದ್ಧವಾಗಿ ವಿಶುದ್ಧವಾಗಿ ಶ್ರೇಷ್ಠವಾಗಿ ಕಾಣುವಂತಾಗಲಿ ಅಂತಹ ಒಂದು ವಿಶೇಷ ಅನುಗ್ರಹವನ್ನು ಈ ಪುಣ್ಯಕಾಲದಲ್ಲಿ ವಿಷ್ಣುಮೂರ್ತಿಯಲ್ಲಿ ನಾವೆಲ್ಲ ಪ್ರಾರ್ಥಿಸಿ ಅವರಲ್ಲಿ ಕೇಳೋಣ. ಅಂತಹ ಮನಸ್ಸನ್ನು ಪ್ರಾರ್ಥಿಸುವಂತಹ ಮನಸ್ಸನ್ನು ದೇವರು ಕೊಟ್ಟರೆ ಮಾತ್ರ ಆಗ್ತದೆ. ಯಾಕಂದ್ರೆ ಎಂದು ರಕ್ಷಿತು ಮಿಚ್ಚಂತಿ ಬುದ್ಧಿಯ ಸಂಯೋಜಯಂತಿ ಅಂತ ನಮಗೆ ದೇವರು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ದೇವರಿಗೆ ಕಂಡ್ರೆ ಆವಾಗ ಅಂತಹ ಕೆಲಸ ಮಾಡಲಿಕ್ಕೆ ದೇವರು ಪ್ರಚೋದನೆ ಕೊಡ್ತಾರೆ ಅಂತ. ಹಾಗಿರುವಾಗ ಎಷ್ಟು ಒಳ್ಳೆಯ ಗರ್ಭಗುಡಿ ಮಾಡಲಿಕ್ಕೆ ನಿಮಗೆ ದೇವರು ಪ್ರಚೋದನೆ ಕೊಟ್ಟಿದ್ದಾರೆ ಹೇಳಿದ್ರೆ ಒಳ್ಳೇದು ಮಾಡಲಿಕ್ಕೆ ದೇವರು ಪ್ರಯತ್ನ ಮನಸ್ಸು ಮಾಡಿದ್ದಾರೆ ಅನ್ನೋದಕ್ಕೆ ಬೇರೆ ಮಾತೇ ಬೇಡ. ಅಂತಹ ಕೃಷ್ಣಮೂರ್ತಿ ನಮಗೆಲ್ಲರಿಗೂ ಅನುಗ್ರಹ ಮಾಡುವ ಮೂಲಕವಾಗಿ ಈ ದೇವಸ್ಥಾನ ಮತ್ತು ಈ ಜಾಗದ ವಿಚಾರದಲ್ಲಿ ನೀವೆಲ್ಲ ಭಕ್ತರಿದ್ದಾರೆ. ಇದು ಈ ಭಕ್ತರ ಮೂಲಕವಾಗಿ ಈಗ ನೀವು ಏನು ಆದರ್ಶವನ್ನು ಪ್ರಕಟಿಸ್ತಾ ಇದ್ದೀರಿ, ಈ ಆದರ್ಶ ಎನ್ನುವುದು ಲೋಕಕ್ಕೆ ಮಾದರಿಯಾಗಲಿ ಅಂತ ದೇವರಲ್ಲಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮನಸ್ವ ಸ್ಮರಿಸುತ್ತಾ ವೇದಿಕೆಯಲ್ಲಿರುವ ಇದೀಗ ಧಾರ್ಮಿಕ ಉಪನ್ಯಾಸ ಕೊಟ್ಟ ವೇದಮೂರ್ತಿ ಹರಿನಾರಾಯಣ ದಾಸ್ ಅಸ್ಸಂಡ್ರವರೇ, ಹರಿಕೃಷ್ಣ ಪುನರೂರವರೇ, ಅಜಿತ್ ಕುಮಾರ್ ಐ ಮಾಲಾಡಿಯವರೇ, ಉಪಾಧ್ಯಾಯ ಸಹೋದರರೇ, ಕರ್ನಾಟಕ ಬ್ಯಾಂಕ್ ಜನರಲ್ ಮ್ಯಾನೇಜರ್ ರಘುರಾಮ್ರವರೇ ಹಾಗೂ ವೇದಿಕೆಯ ಇತರ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಸದ್ಭಕ್ತರೇ, ಶ್ರೀ ಕ್ಷೇತ್ರದಲ್ಲಿ ವಿಷ್ಣುಮೂರ್ತಿ ದೇವರಿಗೆ ಸಂತೋಷವಾಗ್ತಾ ಇದೆ. ಇವತ್ತು ಎಲ್ಲ ಊರಿನ ಸದ್ಭಕ್ತರು ವಿಷ್ಣುಮೂರ್ತಿ ದೇವಸ್ಥಾನದ ಈ ಒಂದು ಜೀರ್ಣೋದ್ಧಾರವನ್ನು ಕೈಕೊಂಡು ಇವತ್ತು ಪಾವನರಾಗಿದ್ದಾರೆ. ಈ ಕ್ಷೇತ್ರದ ವಿಷಯ ಉಪಾಧ್ಯಾಯರು ಈಗಲೇ ಹೇಳಿದರು. ಬಹಳಷ್ಟು ಶ್ರಮಪಟ್ಟು ಇವತ್ತು ಈ ದೇವಸ್ಥಾನ ಈ ಸ್ಥಿತಿಯಲ್ಲಿದೆ ಅಂತ. ಇನ್ನು ಇದಕ್ಕೆ ಏನು ತೊಂದರೆ ಇಲ್ಲ, ಇನ್ನು ಬಹಳಷ್ಟು ಅಭಿವೃದ್ಧಿ ಆಗಲಿಕ್ಕೆ ಇದೆ ಈ ದೇವಸ್ಥಾನ. ನಾನು ಸಹ ಈ ದೇವಸ್ಥಾನ ವಿಷಯ ಕೇಳಿದ್ದೆ. ನನ್ನ ಆತ್ಮೀಯ ಮಿತ್ರರಾದ ಸದಾಶಿವರವರು ಆಗಾಗ್ಗೆ ಈ ದೇವಸ್ಥಾನದ ವಿಷಯ ಹೇಳ್ತಾ ಇದ್ರು. ನಮ್ಮ ತಂದೆಯವರು ಈ ದೇವಸ್ಥಾನಕ್ಕೆ ಆಗಾಗ್ಗೆ ಬರ್ತಾ ಇದ್ರು, ನಂದನೇಶ್ವರಕ್ಕೂ ಬರ್ತಾ ಇದ್ರು, ಈ ದೇವಸ್ಥಾನಕ್ಕೂ ಏನಾದರೂ ಒಂದು ಕಾರ್ಯಕ್ರಮ ಮಾಡಿದ್ರು. ಯಾಕಂದ್ರೆ ಅವರು ಪುರೋಹಿತರು, ಅವರು ಬರ್ತಾ ಇದ್ರು ಇಲ್ಲಿಗೆ. ಹಾಗೆ ಪಣಂಬೂರಿನ ಈ 2 ದೇವಸ್ಥಾನಗಳು, ಹರಿಹರ ದೇವಸ್ಥಾನಗಳು ಬಹಳಷ್ಟು ಪ್ರಸಿದ್ಧ ಹೊಂದಿದೆ. ಇಲ್ಲಿ ಜಾತ್ರೆ ವಿಷಯಗಳು, ಜಾತ್ರೆ ಸಮಯ, ಜಾತ್ರೆಗೆ ಹಲವಾರು ಸದ್ಭಕ್ತರು ಬರ್ತಾರೆ. ಈ ಒಂದು ತಂತ್ರಿಯವರ ಒಂದು ನೇತೃತ್ವದಲ್ಲಿ ಬಹಳಷ್ಟು ಚಂದವಾಗಿ ಮೂಡಿ ಬಂದಿದೆ ಗರ್ಭಗುಡಿ ಹಾಗೂ ದೇವಸ್ಥಾನ. ನಾನು
ಎಲ್ಲ ನೋಡಲಿಲ್ಲ, ಸ್ವಲ್ಪ ಸಮಯಕ್ಕೆ ಮೀರಿ ಬಂದೆ, ಹಾಗಾಗಿ ಇನ್ನು ನೋಡಲಿಕ್ಕೆ ಇದೆ. ಇನ್ನು ಈ ಜೀರ್ಣೋದ್ಧಾರ ವಿಷಯ ಅದು 12 ವರ್ಷಕ್ಕೆ ಕಾಯಬೇಕು ಅಂತ ಏನಿಲ್ಲ. ಇನ್ನು ಏನಾಗಲಿ ಆಗೋದಿದ್ರೆ ಎಲ್ಲ ಮಹಾನುಭಾವರಿದ್ದಾರೆ, ದೊಡ್ಡವರಿದ್ದಾರೆ, ಅದು ಕಾರ್ಯಕ್ರಮಗಳು ಆಗ್ತಾ ಇರಲಿ. ಯಾಕಂದ್ರೆ 12 ವರ್ಷ ಕಾಯಬೇಕು ಅಂತಿಲ್ಲ, ಬ್ರಹ್ಮಕಲಶಕ್ಕೂ ಕಾಯಬೇಕು ಅಂತಿಲ್ಲ. ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಆಗ್ತಾ ಇರಲಿ. ನಮ್ಮ ದೇವರು ನಮಗೆ ಬಹಳಷ್ಟು ಪುಣ್ಯ ಬರ್ತದಂತೆ, ಶಕ್ತಿ ಬರ್ತದಂತೆ. ಹಾಗಾಗಿ ನನ್ನೊಂದು ಕಳಕಳಿಯ ಏನು ಕೇಳಿಕೆ ಅಂತ ಹೇಳಿದ್ರೆ, ಎಲ್ಲರೂ ವಿಷ್ಣು ಸಹಸ್ರನಾಮ ಹೇಳಬೇಕು. ನಾನು ಹೇಳ್ತೇನೆ, ದಿನಾ ಹೇಳ್ತೇನೆ ಅದನ್ನು. ವಿಶ್ವಂ ವಿಷ್ಣು ಷಟ್ಕಾರೋ ಭೂತಭಯ ಭವತ್ಪ್ರಭು ಅಂತ ಪ್ರಾರಂಭ ಮಾಡಿ ರಥಾಂಗ ಮಾಡಿರೋಗಿ ಸರ್ವಪ್ರಹಣಾಯುಧ ಅಂತ ಅಲ್ಲಿವರೆಗೆ ಬಾಯಿಪಾಠ ಕಲಿತು ಹೇಳಿದರೆ ಅದರಷ್ಟು ಪುಣ್ಯ ಕೆಲಸ ಬೇರೆ ಇಲ್ಲ ಅಂತೆ. ಅದು ವಿಷ್ಣುಮೂರ್ತಿ ದೇವರಿಗೆ ಸಂತೋಷವಾಗಲಿಕ್ಕಿದೆ. ಹಾಗಾಗಿ ಎಲ್ಲರೂ ಕಳಕಳಿಗೆ ಬೇಡಿಕೆ, ಯಾರೇ ಆಗಲಿ, ಅದಕ್ಕೆ ಜಾತಿ ಅಂತ ಏನು ಅಂತ ಇಲ್ಲ, ಅಥವಾ ಸಮಯ ಅಂತ ಇಲ್ಲ. ನೀವು ಪುರ್ಸೋತಿಲ್ಲದ್ರೆ ಬಸ್ನಲ್ಲಿರುವಾಗಲೂ ಹೇಳ್ಬೋದು, ಕಾರಲ್ಲಿರುವಾಗಲೂ ಹೇಳ್ಬೋದು. ಆ ಸ್ತೋತ್ರದ ವಿಷಯ ಮಹಿಮೆ ಹಾಗೆ ಹೇಳ್ತಾ ಇದೆ. ನಮ್ಮ ಭಾಸ್ಕರ ಭಟ್ ಪಂಜರ ಅವರು ಹೇಳ್ತಾ ಇದ್ದಾರೆ, ಎಲ್ಲಿದ್ರು ಈ ಫ್ಲೈಟಲ್ಲಿದ್ದರೂ ಹೇಳಿ ಅಂತ. ಅದು ಆ ಒಂದು ಮಂತ್ರಕ್ಕೆ ಯಾವ ಜಾಗ ಏನು ಅಂತ ಇಲ್ಲ. ಯಾಕೆಂದರೆ ಅವರೊಮ್ಮೆ ಅವರು ಫ್ಲೈಟಲ್ಲಿ ಹೋಗುವಾಗ ಅವರು ವಿಷ್ಣು ಸಹಸ್ರನಾಮ ಪುಸ್ತಕ ಓದ್ತಾ ಇದ್ರು. ನಾನು ಹೇಳಿದೆ ಅದಕ್ಕೆ ಮೈಲಿಗೆ ಮಡಿ ಮೈಲಿಗೆ ಇಲ್ವಾ ಅಂತ. ಇಲ್ಲ, ಎಲ್ಲಿಯೂ ಹೇಳಬಹುದು ಅಂತೇಳಿ ಸಂತೋಷವಾಯಿತು. ನಾನು ಸಹ ಈ ಫ್ಲೈಟಲ್ಲಿ ಹೋಗುವಾಗ ಒಂದು 10 ನಿಮಿಷ ಆ ಒಂದು ಸ್ತೋತ್ರವನ್ನು ಹೇಳ್ತಾ, ಯಾಕಂದರೆ ನಮಗೇನು ಹೆದರಿಕೆ ಅಂತಲ್ಲ, ಫ್ಲೈಟ್ ಅಂದರೆ ಹೆದರಿಕೆ ಅಂತಲ್ಲ. ಆ ಸ್ತೋತ್ರ ಹೇಳಿದರೆ ಅದರಷ್ಟು ಪವರ್ಫುಲ್ ಸ್ತೋತ್ರ ಬೇರೆ ಇಲ್ಲ. ಕ್ಯಾನ್ಸರ್ ರೋಗವನ್ನು ನಿವಾರಣೆ ಮಾಡಿದಂತೆ ವಿಷ್ಣು ಸಹಸ್ರನಾಮ ಸ್ತೋತ್ರ. ಹಾಗಾಗಿ ಕಳಕಳಿಕೆ ಬೇಡಿಕೆ ಅಂದರೆ ಎಲ್ಲ ವಿಷ್ಣು ಸಹಸ್ರನಾಮ ಹೇಳಿ ವಿಷ್ಣು ದೇವರಿಗೆ ಖಂಡಿತ ಸಂತೋಷ ಆಗ್ತಾ ಇದೆ ಅಂತ. ಯಾಕೆಂದರೆ ನಮ್ಮ ತಂದೆಯವರು ನನಗೆ ಈ ವಿಷ್ಣು ಸಹಸ್ರನಾಮದ ಒಂದು ಅಭ್ಯಾಸ ಅವರು ಮಾಡಿಕೊಟ್ಟಿದ್ರು ಬಾಲ್ಯದಲ್ಲಿರುವಾಗ. ಹಾಗಾಗಿ ಕಂಠಪೂರ್ತಿ ಅದು ದಿನ ನಾನು ಒಂದು ಎರಡು ಸಲ ಹೇಳ್ತೇನೆ. ನನ್ನ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿಯೂ ನನಗೆ ಅದು ಉಪಕಾರ ಮಾಡಿದೆ. ರಘುರಾಮ್ ಅವರಿಗೆ ಗೊತ್ತು, ಎಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಬಂದರೂ ಸಹ ಆ ಒಂದು ಸ್ತೋತ್ರ ಹೇಳಿದರೆ ಬಹಳಷ್ಟು ಸಮಾಧಾನ ಆಗ್ತದೆ. ಇದಲ್ಲದೆ ಇನ್ನು ಸುದರ್ಶನ ಸ್ತೋತ್ರ, ಸುದರ್ಶನ ಚಕ್ರ ಸ್ತೋತ್ರ ಅದೆಲ್ಲ ಇದೆ. ಕನಕ ಕಿರಣ ಚಕ್ರಂ, ಭಾಸ್ಕರಾಕಾರ ಚಕ್ರಂ, ಸುರರಿಪುಹರ ಚಕ್ರಂ, ಬದ್ಧ ಸಲ್ಲಾಪ ಚಕ್ರಂ, ಅಸುರದಹನ ಚಕ್ರಂ, ಭೀಮ ದಂಷ್ಟೋಗ್ರ ಚಕ್ರಂ, ಜಯತು ಜಯತು ಚಕ್ರಂ, ಶ್ರೀ ಮಹಾವಿಷ್ಣು ಚಕ್ರಂ ಅಂತ ಹೇಳಿ ಆ ಒಂದು ಸ್ತೋತ್ರವನ್ನು ಹೇಳಿದರೆ ಎಲ್ಲ ಭಯ ನಿವಾರಣೆ ಆಗ್ತದಂತೆ. ಇದೆಲ್ಲ ಹಿರಿಯರು ಹೇಳಿಕೊಟ್ಟ ಒಂದು ಪಾಠ. ಅದನ್ನು ನಾವು ಮನಸ್ಸ ವಹಿಸಿಕೊಂಡು ನಾವು ಅದನ್ನು ಹೇಳಬೇಕು. ಅಂದರೆ ಮನಪೂರ್ವಕವಾಗಿ ಹೇಳಬೇಕು, ಅದನ್ನು ಒಂದು ಫೋರ್ಸ್ಫುಲಿ ಹೇಳಬಾರದು. ಕರ್ನಾಟಕ ಬ್ಯಾಂಕು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಲ್ಪ ಅದರಲ್ಲಿ ಕೈ ಜೋಡಿಸಿದೆ. ಸದಾಶಿವರು ಹಾಗೂ ಉಪಾಧ್ಯಾಯರ ಒಂದು ಕಳಕಳಿಕೆ ಬೇಡಿಕೆಯಂತೆ ನಾವು ಸ್ವಲ್ಪ ಒಂದು ಅಮೌಂಟ್ ಈ ದೇವಸ್ಥಾನಕ್ಕೆ ಕೊಟ್ಟಿದೆ. ಪುನರೂರವರಿಗೆ ಗೊತ್ತುಂಟು ನಾವು ಎಷ್ಟು ದೇವಸ್ಥಾನಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತ ಅವರಿಗೆ ಗೊತ್ತುಂಟು. ಯಾಕಂದರೆ ಅವರು ಹೇಳ್ತಾರೆ ಕೆಲವೊಮ್ಮೆ, ನಿಮ್ಮಷ್ಟು ಯಾವ ದೇವಸ್ಥಾನಕ್ಕೂ ಯಾವ ಬ್ಯಾಂಕು ಕೊಡಲಿಲ್ಲ ಅಂತ. ನಮಗೆ ಪುಣ್ಯ ಬಂದಿದೆ ಅದರಲ್ಲಿ. ಬ್ಯಾಂಕು ಅಭಿವೃದ್ಧಿ ಆಗ್ತಾ ಇದೆ, ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ. ಅಂದರೆ ದೇವಸ್ಥಾನಕ್ಕೆ ಬ್ರಹ್ಮಕಲಶಕ್ಕೆ ಕೊಟ್ಟು ಅಭಿವೃದ್ಧಿ ಆಗ್ತಾ ಅಂತಲ್ಲ, ನಮ್ಮ ಒಂದು ಆ ಸಂಕಲ್ಪ ಏನಿದೆ, ಏನೇ ಒಂದು ಜೀರ್ಣೋದ್ಧಾರವಾಗಲಿ ಆದರೆ ನಮ್ಮ ಒಂದು ಪಾಲಿರಲಿ. ಊರವರು ಇಷ್ಟೆಲ್ಲ ಖರ್ಚು ಮಾಡೋ ಅವರ ಸ್ವಂತ ಖರ್ಚಿಂದ ಸ್ವಂತ ಹಣದಿಂದ ಖರ್ಚು ಮಾಡ್ತಾರೆ. ಹಾಗಾಗಿ ಒಂದು ಆರ್ಗನೈಸೇಷನ್ ಆಗಿ ಕರ್ನಾಟಕ ಬ್ಯಾಂಕ್ ಯಾಕೆ ಸಹಾಯ ಮಾಡಬಾರದು ಅಂತ ಹೇಳಿ ನಾವು ಆ ಒಂದು ನಿಟ್ಟಿನಲ್ಲಿ ಯಾವುದೇ ಜಾಗ ಇರಲಿ, ಈ ದಕ್ಷಿಣ ಕನ್ನಡ ಉಡುಪಿ ಪರಿಸರದಲ್ಲಿ ಇವತ್ತಿಗೆ ಎಷ್ಟೋ ದೇವಸ್ಥಾನಗಳು ಊರ್ಜಿತವಾಗಿದೆ. ಸಣ್ಣ ಸಣ್ಣ ದೇವಸ್ಥಾನಗಳು ಇತ್ತೀಚೆಗೆ ಪುನರೂರನ ಮೂಲ್ಕಿಯಲ್ಲಿ ಒಂದು ಸಣ್ಣ ದೇವಸ್ಥಾನವನ್ನು ದೊಡ್ಡ ದೇವಸ್ಥಾನವಾಗಿ ಪರಿವರ್ತನೆ ಮಾಡಿದರು ಅವರು. ಅದಕ್ಕೂ ನಾವು ಕೈ ಜೋಡಿಸಿದ್ದೇವೆ. ಹೀಗೆ ಒಂದು ಸಂತೋಷ ಆಗ್ತಾ ಇದೆ, ಮನಪೂರ್ವಕ ಒಂದು ಸಂತೋಷವಾಗ್ತಾ ಇದೆ. ಹಾಗಾಗಿ ದೇವರು ನಮಗೆ ಪ್ರೇರಣೆ ಕೊಡಲಿ, ಪ್ರಚೋದನೆ ಕೊಡಲಿ ಅಂತ ನಮ್ಮ ಹರಿಕೃಷ್ಣಪ್ಪನವರು ಹೇಳಿದ್ರು. ಇದಕ್ಕೆಲ್ಲ ಪ್ರಚೋದನೆ ಬೇಕು ಅಂತ. ಪ್ರಚೋದನೆ ದೇವರು ಕೊಡ್ತಾರೆ, ಖಂಡಿತ ಕೊಡ್ತಾರೆ. ನೀವೆಲ್ಲ ಊರಿನವರು ಬಂದು ಈ ದೇವಸ್ಥಾನವನ್ನು ಇಷ್ಟು ಚಂದವಾಗಿ ಮಾಡಿದ್ದೀರಿ. ನಿಮಗೆಲ್ಲ ನಾನು ಅಭಿನಂದನೆ ಹೇಳ್ತಾ, ಇನ್ನು ಸಮಯದ ಅಭಾವವಿದೆ, ಹಾಗಾಗಿ ಹೆಚ್ಚು ಮಾತಾಡದೆ ಎಲ್ಲರಿಗೂ ಶುಭ ಹಾರೈಸ್ತಾ ಕರ್ನಾಟಕ ಬ್ಯಾಂಕಿನ ಪರವಾಗಿ, ಕರ್ನಾಟಕ ಬ್ಯಾಂಕಿಗೆ ಇವತ್ತಿಗೆ 8,500 ಸಿಬ್ಬಂದಿಯವರಿದ್ದಾರೆ. ಅದರಲ್ಲಿ ಈ ಕ್ಷೇತ್ರದವರು ಸುಮಾರು ಜನ ಇದ್ದಾರೆ. ಅವರ ಕುಟುಂಬದವರಿಗೆ ಎಲ್ಲರಿಗೂ ದೇವರು ಹರಸಲಿ, ಹಾರೈಸಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕುರುಟಾದ ವಿಷ್ಣುಮೂರ್ತಿ ದೇವರಿಗೆ ಅಂಚನೆ ನಂದೇಶ್ವರ ಕಡ್ಡಪೂರೊಂದು ನಾಗಬ್ರಹ್ಮೇರಿ ಕೈಮುಗ್ಗಿಯೊಂದು ವೇದಿಕೆ ಇಡುತ್ತೀನ ಇನಿ ಆಶೀರ್ವಚನ ಕೊದ ವೇದಿನ ಲಕ್ಷ್ಮೀನಾರಾಯಣ ಸರ್ನದ ಹರಿನಾರಾಯಣ ಸರ್ನದ ಜಯರಾಮ್ ಭಟ್ರೆ ಹರಿಕೃಷ್ಣ ಪುನರೂರ ತೋಜಿ ನಮ್ಮ ಕಣ್ಣೆದುರುಗುಂಡು
ಇಲ್ಲಿಗೆ ಬೆಟ್ಟತ್ತೆ ಪಲ್ಲೆ ಕಣೆ ಆರು ನಾ ಅಮ್ಮೇರು ಬಂತೇರಿಗೆ ಈ ಮುಕ್ಕು ಊರು ಅಂತೇರಿ ಅಪ್ಪಜಿ ಈ ಊರು ಬಿಟ್ಟು ಬೋಲ ಊರು ಬಿಟ್ಟು ಬೋತೇರಿ ಅಣ್ಣ ದೈವ ಸಂಕಲ್ಪ ಬೇರ್ತಿರ್ತಾರೆ ಒಂಜಿ ಕಾಲೋಡ ಅರೇನು ದೇವರಿಡೆ ಕಂತೆ ಈ ಬರುವ ಅವು ದೈವ ಸಂಕಲ್ಪ ಅಣ್ಣ ಆರೆಡ ಆ ಶಕ್ತಿ ಜಾಂಡು ಕಾಲ ಕೂರ್ದು ಬರ್ತಿದ್ದಾಂಡು ಅವು ಆ ನಮ್ಮನೇರು ಮಲ್ತೊಂದು ಬೋಪಿನಂಚಿನ ತಾಕತಾರ್ನಜ್ಜನಿಗೆ ತಕ್ಕ ಮಟ್ಟು ಊರ್ದಕ್ಕೂ ಹಿಂಗೆ ಮಲ್ತೊಂದು ಬೋತೀರಿ ಇನಿ ಕಾಲ ಕೂರ್ದು ಬರ್ತೇನೆ ಕಾಲ ಕೂರ್ದು ಬರ್ತೀನಿ ಅರೇಗೆ ದೇವರ ಪ್ರಚೋದನೆ ಕೊರಿಯರು ಆ ಸಂಕಲ್ಪದ ಪ್ರಕಾರ ಮೂರ್ದಕ್ಕಲ ಮಾತೆರ್ಗಳ ಸಾಕಾರೋಡು ಇನ್ನು ಈತು ಪೊರ್ಲದ ಒಂಜಿ ದೇವಸ್ಥಾನ ನಮಕ್ ಮಾತೆರೆಗ್ಲ ಕೈ ಬಿಡ್ತು ಅಡ್ಡ ಬಡ್ದು ಒಂಜಿ ದೇವರನ್ನ ಕೃಪೆಗೆ ಪಾತ್ರರಾಯರು ಮುಗಿಸಿದ್ದ ಅದು ಇಂದು ಋಣಾನುಬಂಧಲ ಯೋಗ ಭಾಗ್ಯಲ ಪಂಪಿನ ಅರೆ ಈ ಋಣಾನುಬಂಧ ಅರೆಗಿತ್ತೆ ಆಯ್ತಿಲ್ಲ ಕಣೆ ಐತೊಟ್ಟಿಗೆ ನಮ್ಮಲ್ಲ ಒಂದು 50 ವರ್ಷ 10 ವರ್ಷ ದುಂಪುಟದನ್ನು ನಮ್ಮ ಇನ್ನಿದ ಈ ಬ್ರಹ್ಮ ಕಲಶದ ಕಾರ್ಯಕ್ರಮಗಳು ನಮ್ಮ ಇರ್ತದೆ ಕೆಲವರು ಪೋತಿರು ಕೆಲವರು ಇಲ್ಲಿ ಎತ್ತಿದ್ರು ಅಂಡ್ ಇನಿ ನಮ್ಮ ಬದುಕದಿರ್ತೀನಿ ಇರ್ದಾದ್ರೆ ನಮ್ಮ ಈ ಕಾಲೊಡಿರ್ತೀನಿ ಇರ್ತಾ ಈ ಬ್ರಹ್ಮ ಕಲಶ ಇನಿ ಆಯ್ನ ಇರ್ತದೆ ಜೀರ್ಣೋದ್ಧಾರ ಇನಿ ಆಯ್ನ ಇರ್ದಾದ್ರೆ ನಂಕ್ ಮೂಲ ನೆಟ್ಟು ಸೇರೋಣ ಋಣಾನುಬಂಧ ನಂಕಲಾಗ್ತದೆ ಅಂಚಾದ ಆ ದೇವರನ್ನ ಸಂಕಲ್ಪದ ಎದುರು ಓಲಜ್ಜಿಗೆ ನಮ್ಮ ನಿಮಿತ್ತ ಮಾತ್ರ ಪಂಪಿನ ನಮ್ಮ ಮಾತೆಲ್ಲ ತೆರೆಯೋಣ ಈ ಸಂದರ್ಭದ ಬಾರಿ ಅರ್ಥ ಮಾಡ್ಕೊಂಡಂಚಿನ ಅಗತ್ಯ ಇತ್ತಿನ ವಿಷಯ ಜಯರಾಮ್ ಭಟ್ನ ವಿಷಯ ಬಂದಾಗ ಒಂಜಿ ಸಂಸದ ಮಲ್ಲ ಒಂಜಿ ಬ್ಯಾಂಕದ ಒಂಜಿ ಸಾರಥ್ಯನ ವಹಿಸೊಂದು ಐನು ಈತ ಮೆತ್ತ ಮಟ್ಟ ಕೊಣದು ಇನಿಗ್ಲ ವಾನಂಬಡದ ಒಂದು ನಿರಾಂಬಾಡಂಬರದ ವ್ಯಕ್ತಿತ್ವ ತೊಜಿಪೊಂದು ಸಾಮಾಜಿಕಲ ಧಾರ್ಮಿಕಲ ರಡ್ಡು ಕಲಕಲಿನ ತೊಜಿಪೊಂದು ಯಾನು ತೂತಿನ ಮಟ್ಟಕ್ಕೆ ಸರಾಗ ಈ ದಿನಕ್ಕೊಂಜಿ ಕೆಲವು ಕಾರ್ಯಕ್ರಮಗಳು ಪುನರು ಪಣ್ಬೇರು ಅನ್ನ ಆರ್ನ ನೇತೃತ್ವ ಆರ್ನ ಉಳೈದ ಒಂಜಿ ಆ ದೇವರು ಕೊಡ್ತಿನ ಪ್ರಚೋದನೆ ಆ ಮಲ್ತೋದು ಹೋಗುದಿಲ್ಲ ನಲ್ಲ ದುಂಪೋಡು ಬ್ಯಾಂಕ್ ಭಾರಿ ಅಭಿವೃದ್ಧಿ ಆಗ್ತದೆ ನಲ್ಲ ಒಂಜಿ ರಡ್ಡು ಟರ್ಮ್ ಇರು ಇತ್ತಿಂದ ಊರುಗಳು ಎಡ್ಡವು ಬ್ಯಾಂಕ್ಗಳು ಎಡ್ಡವು ಬಂದು ರಡ್ಡತ್ತು ಮುಜಿಗಾರ್ಮುಲ ಆವಡು ಪಂಪಿನ ಇಂಕ್ಲ ಮಾತಿನ ಆಶಯ ಧರ್ಮ ಕರ್ಮದ ಸಂಯೋಗ ಆವೊಂದುಂಡವು ಅಂಚಾದ ಅಂಚಿನ ವ್ಯಕ್ತಿಲು ಅಂಚಿನ ಸಂಸ್ಥೆಲು ನಂಕುಬೋಡು ಪುನರೂರು ಅಂಚಿನಕ್ಕಳು ಮಸ್ತ್ ಕೆಲಸ ಮಾಡ್ತಿದ್ದಾರೆ వాళ్ళు ಸದಾಶಿವನ್ನೆಲ್ಲೇರು ಯಾನ್ ಸಾಧಾರಣ ಬೋಪಿನಂಚಿನ ಅವೇ ಧಾರ್ಮಿಕ ಕಾರ್ಯಕ್ರಮ ಒವೇ ಒಂಜಿ ಆಡಂಬರ ಅತ್ತನು ಒವೇ ಒಂಜಿ ಸ್ಟೇಜಿದ ಮಿತುಕುಲ್ನ ಬೆಚ್ಚಿಕೊಂಡು ನಿಮ್ಮ ಮುಂದೆ ನಿಂತಿದ್ದೇನೆ ಬೆಚ್ಚಿ ಬೆದರಿಕೊಂಡು ಭಾಷಣ ಮಾಡಬೇಕಲ್ಲ ಅಂತ ಹೆದರಿಕೊಂಡು ನಿಮ್ಮ ಮುಂದೆ ನಿಂತಿದ್ದೇನೆ ತುಸು ನಾಚಿಕೊಂಡು ನೆಲವ ಗೀಚಿಕೊಂಡು ಹಲ್ಲು ಕಚ್ಚಿಕೊಂಡು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಇತಿಹಾಸ ಸುಮಾರು 2000 ವರ್ಷ ಹಳೆಯದಾದ ಒಂದು ದೇವಸ್ಥಾನ ಎಂಬ ಪ್ರತೀತಿ ಪರಶುರಾಮರಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ಕೂಡ ಕೇಳಿದ್ದೇನೆ. ಪರಶುರಾಮ ಎಲ್ಲ ಕ್ಷತ್ರಿಯರ ನಿರ್ನಾಮ ಮಾಡಿದ ಮೇಲೆ 32 ದೇವಸ್ಥಾನಗಳನ್ನು ಈ ಕರಾವಳಿ ಭಾಗದಲ್ಲಿ ಸ್ಥಾಪಿಸಿದಂತೆ ಅದರಲ್ಲಿ ಈ ದೇವಸ್ಥಾನ ಕೂಡ ಒಂದು. ಇಂಥ ಒಂದು ಹಿರಿಮೆ ಇರುವಂತ ಈ ದೇವಸ್ಥಾನ ಇದೆಲ್ಲ ನನಗೆ ಹೇಗ ಗೊತ್ತಾಯ್ತಂತ ನಾನು ಹೇಳುದಿಲ್ಲ, ಹೇಳಿದ್ರೆ ನೀವು ತಿಳ್ಕೊಳ್ತೀರಿ ಅಣ್ಣಯ್ಯರು ನನಗೆ ಹೇಳಿದ್ದಂತ, ಹಾಗಾಗಿ ನಾನು ಹೇಳುದಿಲ್ಲ. ಇಂಥ ಒಂದು ಇತಿಹಾಸ ಇರುವಂತ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮ ಕಲಶ ಬಹಳ ವಿಜೃಂಭಣೆಯಿಂದ ನೆರವೇರಿದೆ. ಇದಕ್ಕಾಗಿ ಶ್ರೀ ಸತೀಶ್ ಉಪಾಧ್ಯಾಯ ಮತ್ತು ಅವರ ಮನೆಯವರು, ಶ್ರೀ ಶ್ರೀನಿವಾಸ್ ಉಪಾಧ್ಯಾಯ ಮತ್ತು ಮನೆಯವರು ಹಾಗೂ ಅವರ ಮಕ್ಕಳು ಇವರೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಹಾಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು ಇವರನ್ನು ಸಹ ನಾನು ಅಭಿನಂದಿಸಲಿಕ್ಕೆ ಇಚ್ಛಿಸ್ತೇನೆ. ವಿಷ್ಣುಮೂರ್ತಿ ದೇವಸ್ಥಾನ ಅಂದ್ರೆ ನಮ್ಗೆ ಒಂದು ನಮ್ಮ ಮನೆಯ ದೇವಸ್ಥಾನದ ಹಾಗೆ ನೋಡಿ. ಉಪಾಧ್ಯಾಯರ ವಿಷಯ ಬಂತಂದ್ರೆ ಯಾರಾದ್ರೂ ಮಾರ್ಗದಲ್ಲಿ ಸಿಕ್ಕಿ ಮಾರಾಯ ಉಪಾಧ್ಯಾಯರು ಏನನ್ನು ಕೇಳ್ತಾ ಇದ್ರು ಮಾರಾಯ ಅಂತ. ಯಾವ ಉಪಾಧ್ಯಾಯರು? ಅದೇ ಪಣಂಬೂರು ವಿಷ್ಣುಮೂರ್ತಿ ಉಪಾಧ್ಯಾಯರು. ಪಣಂಬೂರು ವಿಷ್ಣುಮೂರ್ತಿಗೆ ಆ ಉಪಾಧ್ಯಾಯ ಎಂಬ ಸರ್ನೇಮ್ ಸೇರಿಬಿಟ್ಟಿದೆ. ಅಷ್ಟು ಆ ದೇವರು ಅಂದ್ರೆ ನಮ್ಮವರೇ ಅಂತ. ನಂದನೇಶ್ವರನು ಹಾಗೆ, ಈ ಪಣಂಬೂರು ವಿಷ್ಣುಮೂರ್ತಿ ಅವರಿಬ್ಬರು ಹಾಗೆ ಆಗಿ ಹೋಗಿದೆ. ಅದಕ್ಕೆ ಹೇಳೋದು ಭಕ್ತನಿಗೆ ತಕ್ಕ ಭಗವಂತ ಅಂತೇಳಿ. ಭಕ್ತೆ ಕಲಾವತಿ ಆದ್ರೆ ಆಕೆಗೆ ದೇವರು ಸರಸ್ವತಿ, ಭಕ್ತ ಬಲವಂತನಾದ್ರೆ ಅವನಿಗೆ ದೇವರು ಹನುಮಂತ, ಭಕ್ತ ಶ್ರೀಮಂತನಾದ್ರೆ ಅವನಿಗೆ ದೇವರು ಗೋವಿಂದ, ಭಕ್ತ ಉಪಾಧ್ಯಾಯರಾದ್ರೆ ಅವರಿಗೆ ವಿಷ್ಣುಮೂರ್ತಿ. ನನ್ನ ಒಂದು ಅನಿಸಿಕೆ ಏನಂದ್ರೆ, ನಮ್ಮ ಪಣಂಬೂರು ಕ್ಷೇತ್ರದಲ್ಲಿ
2 ದೇವಸ್ಥಾನಗಳಿವೆ, ಒಂದು ವಿಷ್ಣುಮೂರ್ತಿ, ಒಂದು ನಂದನೇಶ್ವರ. ವಿಷ್ಣುಮೂರ್ತಿ ದೇವಸ್ಥಾನ ತಾವು ನೋಡಿರ್ಬೋದು, ದೇವರ ಮೂರ್ತಿ ಪಶ್ಚಿಮ ಮುಖವಾಗಿದೆ. ನಂದನೇಶ್ವರ ಪೂರ್ವಾಭಿಮುಖವಾಗಿದ್ದಾನೆ. ಯಾರ್ಯಾರು ಪಶ್ಚಿಮ ಮುಖವಾಗಿ ಇದ್ದಾರೆ ದೇವರುಗಳು, ಅವರ ಕೆಲಸ ಏನಂದ್ರೆ ಆ ಗ್ರಾಮವನ್ನು ರಕ್ಷಿಸುವಂತ ಕೆಲಸ ಮಾಡ್ತಾ ಇದ್ದಾನೆ. ಇದೇ ಕಾರಣಕ್ಕಾಗಿ ನಮ್ಮ ಈ ಪರಶುರಾಮ ಕ್ಷೇತ್ರದಲ್ಲಿ ಇದುವರೆಗೆ ಒಂದೇ ಒಂದು ಸುನಾಮಿ ಬರಲಿಲ್ಲ. ಎಲ್ಲ ಕಡೆ ಬರುವಾಗ ಇಲ್ಲಿ ಸುನಾಮಿ ಬರಲಿಲ್ಲ. ದೊಡ್ಡ ಯಾವ ಒಂದು 1000 ನಾನು ಹುಟ್ಟುವ ಮುಂಚೆ ಒಂದು ದೊಡ್ಡ ನೆರೆ ಬಂದಿದ್ದಂತೆ, ಅದು ಬಿಟ್ಟರೆ ಬೇರೆ ಯಾವ ಒಂದು ಕಷ್ಟ ಕಾರ್ಪಣ್ಯಗಳು ಈ ಕ್ಷೇತ್ರದಲ್ಲಿ ಬರಲಿಲ್ಲ. ಇದಕ್ಕೆ ಮುಖ್ಯ ಕಾರಣ